ನೋಡಪ್ಪ, ನಾವು ಅದನ್ನು ಈಗ ಅದೇನೋ ಎಂತ ಗೊತ್ತಿಲ್ಲ. ನಾವು ಮೀಡಿಯಾದವ್ರಿಗೆ ಹಿಂಗೆ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ. ನೀವು ಅದನ್ನು ನಿಮಗೆ ಬಿಟ್ಟು ವಿಚಾರ. ಕಾನೂನಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, SIT ಅವರು ಅದನ್ನು ತನಿಖೆ ಮಾಡ್ತಾರೆ. ಅದನ್ನು ಮೀರಿದ ಕೋರ್ಟ್ ಇದೆ, ಡಿಸಿಷನ್ ತಗೊಳುತ್ತೆ. ಈ ವಿಚಾರವಾಗಿ ನಾವು ಪಬ್ಲಿಕ್ನಲ್ಲಿ ಚರ್ಚೆ ಮಾಡೋ ಡಿಬೇಟ್ ಅಲ್ಲ. ನಮಗೂ ಅದ್ರ ಬಗ್ಗೆ ಒಂದು ರೀತಿ ಮುಜುಗರ ಇದೆ. ಏನು ಮಾಡೋದು? ಇದು ನಮ್ಮ ಕೈಲಿದೆಯಾ? ನಾವೇನಾದ್ರು ಅದನ್ನು ಸರಿಪಡಿಸೋದಕ್ಕೆ ಅಥವಾ ನಾವು ಅದನ್ನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋವಂಥ ಪರಿಸ್ಥಿತಿಲಿದ್ದೀವ? ಯಾರೇನು ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೆ ರಾಜಕಾರಣ ಬೆಳೆಸೋದು ಇಬ್ಬರದು ಕಂಪ್ಲೇಂಟ್ ಇದೆ. ಇವ್ರು ಅವ್ರ ಮೇಲೆ ಫಸ್ಟ್ ಕೊಟ್ಟವ್ರೆ, ಅವ್ರು ಇವ್ರ ಮೇಲೆ ಕೊಟ್ಟರು. ಇದು ರಾಜಕೀಯದಲ್ಲಿ ಏನು ಪರಿಸ್ಥಿತಿ? ಬಹುಶಃ ಸೂರಜ್ ರೇವಣ್ಣ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಕಾಣುತ್ತೆ. ಮಾಡೋನು ಕೊಟ್ಟವನೇ ಇಬ್ಬರೂ ಕಂಪ್ಲೇಂಟ್. ಅದ್ರ ಮೇಲೆ ತನಿಖೆ ಆಗಬೇಕಲ್ಲ. ಈಗ ಪೊಲೀಸ್ ಸ್ಟೇಷನಲ್ಲಿ ಏನು ಮಾಡ್ತಾರೆ? ಹೊಡೆದವ್ರು ಕೊಟ್ಟರು ತಗೋತಾರೆ, ಹೊಡಿದವ್ರು ಕೊಟ್ಟರು ತಗೋತಾರೆ, ಹೊಡೆಸ್ಕೊಂಡು ಕೊಟ್ಟರು ತಗೋತಾರೆ. ಕೇಸ್ ಆ್ಯಂಡ್ ಕೌಂಟ್ರ್ ಕೇಸ್. ನಮ್ಮ DSP ಎಲ್ಲ ಇದ್ರು, ಎಲ್ಲ ಕೇಸ್ ಆ್ಯಂಡ್ ಕೌಂಟ್ರ್ ಕೇಸ್ ಇಲ್ಲ ಅನ್ನಂಗಿಲ್ಲ. ಕಂಪ್ಲೇಂಟ್ ಕೊಟ್ಮೇಲೆ ಕೇಸ್ ತಗೋಬೇಕಲ್ಲಪ್ಪ, ಆಮೇಲೆ ತನಿಖೆ. ಸತ್ಯ ಸರಿ ತಪ್ಪು ಅನ್ನೋದು ಆಮೇಲೆ ನಿರ್ಧಾರ. ಹಂಗಾಗಿದೆ ಈ ಕೇಸಲ್ಲಿ. ಇದರಲ್ಲಿ ರಾಜಕಾರಣ ಏನು ಬರುತ್ತೆ? ನೀವೇ ಹೇಳಿ. ಅಲ್ಲ ರೀ, ಕಂಪ್ಲೇಂಟ್ನ ರಾಜಕಾರಣಿಗಳು ಕೂಡ ಕೇಳಿದ್ರ? ರಾಜಕಾರಣ ಈ ರಾಜ್ಯದಲ್ಲಿ ಅವ್ರ ಕುಟುಂಬನೇ ರಾಜಕೀಯದಲ್ಲಿ ಭಾಳ ಎತ್ತರಕ್ಕೆ ಬೆಳೆದಿರತಕ್ಕಂಥ ಕುಟುಂಬ ಅಲ್ವೇನ್ರಿ? ಇಲ್ಲ ಬಿಡಿ, ಅದ್ರ ಬಗ್ಗೆ ಚರ್ಚೆ ಮಾಡದೇ ಇರೋದು ಒಳ್ಳೆಯದು ಅಂತ ನಾನು ಅನ್ಕೋತೀನಿ.